ಅದೊಂದು ಹಬ್ಬದ ದಿವಸ. ನೂರಾರು ಜನ ಬೆಳಿಗ್ಗೆ ಊರ ಮಧ್ಯದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ರು. ದೇವಸ್ಥಾನದ ಆವರಣ ಇದೆಯಲ್ಲ, ಪ್ರಾಂಗಣ, ಸಾಕಷ್ಟು ಜನ ಕೂತ್ಕೊಂಡಿದ್ರು. ಆಗಿಬ್ಬರು ವ್ಯಕ್ತಿಗಳು ಬಂದರು ದೇವಸ್ಥಾನದೊಳಗೆ. ಉಳಿದವರೆಲ್ಲ ನೋಡ್ತಾ ಇದ್ರು. ಒಬ್ಬ ಮಹಾದ್ವಾರದ ಹೊರಗೆ ತನ್ನ ಚಪ್ಪಲಿ ಕಳಿಸಿ ಸರಿಯಾಗಿ ಸಾಲಲ್ಲಿ ಜೋಡಿಸಿಟ್ಟು ಒಳಗೆ ನಡೆದ. 5 ನಿಮಿಷ ಆದ್ಮೇಲೆ ಮತ್ತೊಬ್ಬ ಬಂದ, ಅವಸರದಿಂದ ಬಂದ. ಅವನೇನು ಮಾಡ್ದ ಗೊತ್ತಾ? ಸರ್ ನನ್ನ ಚಪ್ಪಲಿ ಕಳಿಸಿದ, ಜೋಡಿಸ್ಕೊಂಡ. ಒಂದು ದೊಡ್ಡ ಜುಬ್ಬ ಇತ್ತಲ್ಲ, ಆ ಜೇಬ್ನೊಳಗೆ ಇಟ್ಕೊಂಡು ದೇವಸ್ಥಾನ ಒಳಗೆ ಹೋದ. ಅಲ್ಲಿ ಕುಳಿತಿದ್ದಂಥ ಜನ ನೋಡಿದರು. ಕೆಲವರು ಮೊದಲೇದ ಅವನು ದೈವ ಭಕ್ತ, ಅದಕ್ಕೆ ಚಪ್ಪಲಿ ಹೊರಗಿಟ್ಟು ಬರಿಗಾಲಿಂದ ಹೋದ. ಆ ಎರಡನೇವನು ನೋಡಿ ದೈವದ್ರೋಹಿ ಅವನು, ದೇವಸ್ಥಾನದೊಳಗೆ ಯಾರಾದ್ರು ಚಪ್ಪಲಿ ತೊಗೊಂಡು ಹೋಗ್ತಾರ ಅಂದರು. ಮತ್ತು ಕೆಲವರೊಂದು ತಪ್ಪೇನಿದೆ ರೀ, ತಪ್ಪೇನಿದೆ, ಅವನೇನು ಚಪ್ಪಲಿ ಕಾಲಲ್ಲಿ ಹಾಕೊಂಡು ಹೋಗಿದ್ದಾನೆ, ಜೇಬಲ್ಲಿ ಇಟ್ಕೊಂಡು ಹೋಗಿದ್ದಾನಪ್ಪ. ನೋಡಿ, ಚಪ್ಪಲಿಯನ್ನು ಹೊರಗಿಟ್ಟು ಹೋಗಿ ದೇವ್ರ ಮುಂದೆ ನಿಂತಾಗ ಬರೀ ಚಪ್ಪಲಿ ಧ್ಯಾನ ಮಾಡ್ತಾ ಯಾರು ತೊಗೊಂಡು ಹೋದ್ರೆ ಏನು ಮಾಡೋದು, ಹೊಸ ಚಪ್ಪಲಿ 300 ರೂಪಾಯಿ ಕೊಟ್ಟಿದ್ದೆ ಅಂತ ವಿಚಾರ ಮಾಡೋದಕ್ಕಿಂತ ಜೇಬಲ್ಲಿ ಭದ್ರವಾಗಿ ಇಟ್ಕೊಂಡಿರೋದು ಸರಿಯೇ ಆಗಿದೆಯಲ್ಲ, ಪ್ರಾರ್ಥನೆ ಸರಿ ಇರುತ್ತೆ, ತಪ್ಪೇನಾಯಿತು? ಚಪ್ಪಲಿ ಶುರು ಆಯ್ತಪ್ಪ ಚರ್ಚೆ. ಬಿಟ್ಟು ಹೋದದ್ದೇ ಸರಿ ಅಂತ ಕೆಲವರು, ತೊಗೊಂಡು ಹೋದದ್ದೇ ಸರಿ ಅಂತ ಕೆಲವರು ವಾದ ಮಾಡ್ತಾ ಇದ್ರು. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾನೆ ಮೊದಲನೇ ವ್ಯಕ್ತಿ ಹೊರಗೆ ಬಂದ. ಅವನು ಜನ ಪ್ರಶ್ನೆ ಕೇಳಿದ್ರು, ಚಪ್ಪಲಿ ಹೊರಗೆ ಬಿಟ್ಟು ಹೋದ್ರಲ್ಲ, ಯಾಕೆ ಇಟ್ಟು ಹೋದ್ರಿ? ಚಪ್ಪಲಿ ತೊಗೊಂಡೋಗಿದ್ರೆ ಯಾರಾದರೂ ಅಂತ ಹೇಳಿದ್ರು. ಅನೇಕ ಜನ ಹೊರಗೆ ಬಿಟ್ಟಿದ್ರಪ್ಪ. ಚಪ್ಪಲಿ ಕಳ್ಳರು ಇದ್ದೇ ಇರ್ತಾರೆ, ಆದರೆ ದೇವಸ್ಥಾನದಂಥ ಪವಿತ್ರ ಸ್ಥಳದಲ್ಲಿ ಕಳವು ಮಾಡಬಾರದು ಅಂತ ಸಂಯಮ ಕಳ್ಳನಲ್ಲಿ ಇರ್ತದೆ. ಹೀಗೊಬ್ಬ ಕಳ್ಳ ಒಳ್ಳೆ ಮಾರ್ಗದಲ್ಲಿ ಆಗೋದಕ್ಕೆ ಅನುಕೂಲ ಆಗಲಿ ಅಂತ ನಾನು ಚಪ್ಪಲಿ ಬಿಟ್ಟು ಹೋದೆ. ಅಂದರೆ ಕಳ್ಳರಿಗೆ ಕೂಡ ದೇವಸ್ಥಾನ ಹತ್ರ ಕಳ್ಳತನ ಮಾಡಬಾರ್ದು ಅಂತ ಬುದ್ಧಿ ಬರಬೇಕು. ಯಾರು ಚಪ್ಪಲಿ ಹಾಕ್ಕೊಂಡೇ ಬರದೆ ಹೋದ್ರೆ ಏನು ಮಾಡೋದು? ಇಟ್ಟು ಬಂದೆ. ಅವನಂದ್ರು, ಎಂಥ ಒಳ್ಳೆ ಉದಾತ್ತ ವಿಚಾರ, ಒಂದು ಕಳ್ಳನ ಕೂಡ ಒಳ್ಳೆ ಬುದ್ಧಿ ಕಲ್ಸಕ್ಕೆ ಕೊಟ್ಟಿದ್ದಾನೆ ಅಂದ್ರೆ. ಎರಡನೇದವನು ಬಂದ, ಮತ್ತು ಗುಂಪಿನ ಜನ ಕೇಳಿದ್ರು. ಅಂತ ಹೇಳ್ತಾರೆ, ನೋಡಿ, ಚಪ್ಪಲಿ ನಾನು ಹೊರಗೆ ಬಿಟ್ಟು ಹೋದರೆ ಯಾವುದೋ ಮನುಷ್ಯನಿಗೆ ಆ ಚಪ್ಪಲಿ ಬಗ್ಗೆ ಆಸೆ ಆಗ್ಬೋದು, ಆಗ ಅವನು ಕದೀತ. ಕಳ್ಳತನ ಪಾಪ ಅಲ್ವಾ? ನಾನು ಒಬ್ಬ ಮನುಷ್ಯ ಪಾಪಿ ಆಗೋದಕ್ಕೆ ಕಾರಣ ಆಗೋದಿಲ್ವಾ? ಆ ಪಾಪಕೃತ್ಯದಲ್ಲಿ ನಾನು ಭಾಗಿಯಾಗಬಾರ್ದು ಅಂತ ಹೇಳೇನೆ ನಾನು ಚಪ್ಪಲಿನ ಒಳಗೆ ತೊಗೊಂಡು ಹೋದದ್ದು. ಜನ ಅದನ್ನು ಮೆಚ್ಕೊಂಡು. ಇಂಥ ಉದಾತ್ತ ಮನೋಭಾವತೆ ನಾವು ನೋಡೇ ಇರಲಿಲ್ಲ. ನೋಡಿ, ಅವನು ಕಳ್ಳ ಆಗಲೇಬಾರ್ದು ಅಂತನೋ ಆಗಿದ್ದರೆ ಅವ್ರು ಚಪ್ಪಲಿ ಹಾಕಿರಬೇಕು. ವಸ್ತು ಇದ್ರೆ ತಾನೇ ಆಕರ್ಷಣೆ ಬರೋದು. ಒಳ್ಳೆ ಮನುಷ್ಯ, ಭಾಳ ಚಿಂತೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಕೆಲವರು. ಅಲ್ಲಿ ಕುಳಿತಿದ್ದಂಥ ಹಿರಿಯ ವ್ಯಕ್ತಿ ಒಬ್ಬ ಹೇಳ್ದ, ಎಂಥ ಜನರಪ್ಪ ನೀವು, ಅವನು ಹೇಳಿದ್ದನ್ನು ಒಪ್ತೀರಿ, ಇವ್ರು ಹೇಳಿದ್ದನ್ನು ಒಪ್ತೀರಿ, ಇವರಿಬ್ಬರು ಹೊರತಾಗಿ ಮತ್ತೊಬ್ಬ ಒಳಗೆ ಹೋಗಿ ಬಂದದ್ದನ್ನು ನೋಡಲೇ ಇಲ್ಲ. ಆತ ತನ್ನ ಪಾಡಿ ಬಂದ, ಚಪ್ಪಲಿಯನ್ನು ಹಾಕ್ಕೊಂಡೇ ಇರಲಿಲ್ಲ, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಹೊರಟು ಹೋದ. ದೇವಸ್ಥಾನ ಬರೋ ಉದ್ದೇಶ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದು. ಚಪ್ಪಲಿ ಚಿಂತೆ ಯಾಕೆ? ಬಂದವರಿಬ್ರು ಚಪ್ಪಲಿ ಹಾಕ್ಕೊಂಡೋ ಹೊರಗೆ ಬಿಟ್ಟೋ ದರ್ಶನ ಮಾಡ್ಕೊಂಡು ಹೋದ್ರು. ಆದರೆ ನಿಮ್ಮ ಗತಿ ಏನಪ್ಪ? ದೇವರ ಆವಸ್ಥಾವರಣದಲ್ಲೇ ಕೂತಿದ್ದೀರಿ, ಪ್ರಾಂಗಣದಲ್ಲೇ ಕೂತಿದ್ದೀರಿ, ಆದರೆ ನಿಮ್ಮ ಮನಸ್ಸಲ್ಲಿ ದೇವರಿದ್ದಾನ? ಮನಸ್ಸಲ್ಲಿ ಉಳಿದು ಬರೀ ಚಪ್ಪಲಿ ಅಲ್ವಾ? ಆ ಚಪ್ಪಲಿ ಚಿಂತೆಗೋಸ್ಕರ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಉಳಿದವ್ರಿಗೆಲ್ಲ ಮುಖಭಂಗ ಆಯ್ತು. ನಿಜ, ನಮ್ಮಲ್ಲಿ ಬಹಳಷ್ಟು ಜನ ಮಾಡೋದೇ ಇದನ್ನು. ಪ್ರಪಂಚದಲ್ಲಿ ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವ್ರ್ಯಾಕೆ ಹಂಗೆ ಹೇಳ್ತಾರೆ, ಇವ್ರ್ಯಾಕೆ ಹಿಂಗೆ ಹೇಳ್ತಾರೆ, ಅದಕ್ಕೆ ಇವ್ರೇನಂದ್ರು, ಅದಕ್ಕೆ ಅವ್ರೇನಂದ್ರು ಅಂತ ಚಿಂತೆ ಮಾಡ್ತಾ 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 ನಾವು ಮಾಡಬೇಕಾದದ್ದನ್ನೇ ಮರೆತು ಬಿಡ್ತೇವಲ್ಲ.